ಸಿಂಹ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ವದಂತಿ ಎದ್ದ ಬೆನ್ನಲ್ಲೇ ಇದೀಗ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಕಡೆಯವರೆಗೂ ಕೂಡ ಪಕ್ಷದ ಕಟ್ಟಾಳು ಕಾರ್ಯಕರ್ತನಾಗೆ ಉಳ್ಕೊಳ್ತೀನಿ. ಟಿಕೆಟ್ ಸಿಗ್ಲೇ ಬಿಡ್ಲಿ, ಅದು ಬಿಜೆಪಿಯ ಇಚ್ಛೆ ಆಗತ್ತೆ. ಊಹಾಪೋಹಗಳಿಗೆ ಅವಕಾಶವನ್ನ ಮಾಡಿಕೊಡಕೂಡದು ಅಂತ ಪ್ರತಾಪ್ ಸಿಂಹ ಬ್ರೇಕ್ ಹಾಕಿದ್ದಾರೆ. ಪ್ರತಾಪ್ ಸಿಂಹ ಪಕ್ಷೇತರವಾಗಿ ಸ್ಪರ್ಧೆ ಮಾಡಬಹುದು ಅನ್ನೋ ವದಂತಿ ಎದ್ದಿತ್ತು. ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಟಿಕೆಟ್ ಸಿಗ್ಲಿ ಬಿಡ್ಲಿ, ನಾನು ಬಿಜೆಪಿ ಕಾರ್ಯಕರ್ತ. ಊಹಾಪೋಹಗಳಿಗೆ ಅವಕಾಶವನ್ನ ಮಾಡಿಕೊಡ್ಬೇಡಿ ಅಂತ ಹೇಳಿದ್ದಾರೆ. ನನ್ನ ಜೀವ ಇರೋವರೆಗೂ ಮೋದಿ ಭಕ್ತ ನಾನು ಪಕ್ಷದ ಕಟ್ಟಾಳು. ಯಾವ ಆಮಿಷಕ್ಕೂ ನಾನು ಜಗ್ಗಲ್ಲ ಅಂತ ಮೈಸೂರಿನಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸಂಸದ ಪ್ರತಾಪ್ ಸಿಂಹ. ಕೊಡಗಿನಲ್ಲಿ ಇಬ್ಬರು MLAಗಳು ಬಿಟ್ಟರೆ ಇಲ್ಲೊಂದು ಗ್ರಾಮ ಪಂಚಾಯತಿನೂ ಕೂಡ ಇರಲಿಲ್ಲ. ಇಷ್ಟೆಲ್ಲ ಇದ್ದಾಗ ಕೂಡ ನನ್ನನ್ನು ಮೋದಿಜಿಯವರಲ್ಲಿ ಬಂದು ಟಿಕೆಟ್ ಕೊಟ್ಟು ನನ್ನ ಕೈ ಹಿಡಿದು ನನಗೆ ಓಟ್ ಹಾಕಬೇಕು ಅಂತ ಹೇಳಿ ಮಹಾರಾಜ ಗ್ರೌಂಡಿಂದ ಒಂದು ಕರೆನ ಕೊಟ್ಟು ನನ್ನನ್ನು ಗೆಲ್ಸಿದ್ರು. ಕೊಡಗು ಮೈಸೂರಿನ ಜನ ಕೈ ಹಿಡಿದ್ರು. ಒಂದು ವೇಳೆ ಇದಾಗಲೇ ಇಲ್ಲ ಅಂತಂದ್ರೆ ಪ್ರತಾಪ್ ಸಿಂಹ ಇಷ್ಟು ಕೆಲಸವನ್ನು ಮಾಡ್ತಾನೆ ಅಂತ ಹೇಳಿ ಜನ ಗೊತ್ತೇ ಆಗ್ತಿರ್ಲಿಲ್ಲ. ಹಾಗಾಗಿ ಅವಕಾಶ ಕೊಟ್ಟಿರೋರು ಮೋದಿಜಿ. ಈ ಸರಿನೂ ಅದ್ರ ನಂತರನೂ ಕೂಡ ಅವಕಾಶವನ್ನು ಕೊಟ್ಟರು. 10 ವರ್ಷಗಳಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಿಕ್ಕಿದೆ. ಬಹುಶಃ ಈ ಪ್ರೀತಿ ವಿಶ್ವಾಸಕ್ಕಿಂತ ದೊಡ್ಡದು ಏನೂ ಇಲ್ಲ. ಪಕ್ಷ ಟಿಕೆಟ್ ಅನ್ನ ಕೊಡಬಹುದು, ಕೊಡದಲೇನೂ ಇರಬಹುದು. ಕೊಟ್ಟರೆ ಇನ್ನು 5 ವರ್ಷ ಒಳ್ಳೆ ಕೆಲಸವನ್ನು ಮಾಡ್ತೀನಿ. ನಾನು ಹೇಳಿದ್ದೆ ಮೊದಲು, ನಾನು ಇದೇ ಕಡೆ ಚುನಾವಣೆ ಮಾಡುವಂಥದ್ದು ಅಂತ ಹೇಳಿದ್ದೆ ನಾನು.